ಮಂಡ್ಯದಲ್ಲಿ ಒಂದು ಪ್ರಾಚೀನ ದೇಗುಲವಿದೆ. ಇಲ್ಲಿ ಹರಕೆಯನ್ನ ಕಟ್ಟಿಕೊಂಡ್ರೆ ತಮ್ಮ ಇಷ್ಟಾರ್ಥವನ್ನ ನೆರವೇರುತ್ತೆ ಎನ್ನುವಂತ ನಂಬಿಕೆ. ಸಾಕಷ್ಟು ಭಕ್ತರು ಈ ದೇವರಿಗೆ ಕೈ ಮುಗಿದು ತಮ್ಮ ಬಯಕೆಗಳನ್ನ ದೇವರ ಮುಂದೆ ಬೇಡಿಕೊಳ್ತಾರೆ. ಅಂತ ದೇಗುಲ ಈಗ ಜೀರ್ಣೋದ್ಧಾರ ಮಾಡಲಾಗಿದೆ. ಹಾಗೇನೆ ಭಾನುವಾರ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನೆರವೇರುತ್ತೆ. ಹಾಗಾದ್ರೆ ಆ ದೇಗುಲ ಯಾವುದು? ಇಲ್ಲಿದೆ ಒಂದು ರಿಪೋರ್ಟ್ ನೋಡಿ. ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ದೇಗುಲ. ಇದಕ್ಕೆ 1200 ವರ್ಷಗಳ ಇತಿಹಾಸವಿದೆ. ಇದು ಜಿಲ್ಲೆಯಲ್ಲಿರುವ ಅತಿ ಪ್ರಾಚೀನ ದೇಗುಲವಾಗಿದ್ದು, ಸಿದ್ದರಾಮೇಶ್ವರ ಎಂಬ ಸಿದ್ಧಯೋಗಿಯ ತಪಸ್ಸಿನ ಕೃಪೆಯಿಂದ ಈ ದೇಗುಲ ನಿರ್ಮಾಣವಾಯಿತೆಂಬ ಐತಿಹ್ಯ ಇದೆ. ಇಂದಿಗೂ ಈ ಪ್ರಾಚೀನ ದೇಗುಲ ಸಾವಿರಾರು ಭಕ್ತರ ಮನೆ ದೇವರಾಗಿರುವುದು ವಿಶೇಷ. ನಾವು ಈಗ ಒಂದು 5 ವರ್ಷದಲ್ಲಿ ಎಲ್ಲ ಶಿಥಿಲ ಆಗ್ಬಿಟ್ಟಿತ್ತು. ಆ ಶಿಥಿಲಾವಸ್ಥೆಯಲ್ಲಿದ್ದ ದೇವಸ್ಥಾನನ ತೆಗೆದು ಸಾರ್ವಜನಿಕರದ್ದು ಹಣಕಾಸು ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅಧ್ಯಕ್ಷರು ರಾಜಣ್ಣವರು ಅಂದ್ಬಿಟ್ಟು ಅವರು ಹೆಚ್ಚಿನ ರೀತಿಯಲ್ಲಿ ಹಣಕಾಸು ಕೊಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಈ ಒಂದು ಉನ್ನತವಾಗಿ ಮಾಡಿದ್ದಾರೆ. ಇವತ್ತು 100 ಜನ 1000 ಜನ ಭಕ್ತರಿದ್ದಾರೆ. ಇದಕ್ಕೆ ಎಲ್ಲ ಬಂದು ಒಂದು ನೋಡ್ಕೋಗುವಂಥ ಯಾತ್ರಾ ಸ್ಥಳ ಮಾಡಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ಒಂದು ಸಮುದಾಯ ಭವನ ಮಾಡಿದ್ದಾರೆ. ಇಲ್ಲಿ ಹಿಂದೆ ಮದುವೆ ನಡೀತಿದ್ದು ಇಲ್ಲಿ. ಇನ್ನು ನೆಕ್ಸ್ಟು ಮದುವೆ ಮಾಡೋರಿಗೆ ಸಮುದಾಯ ಭವನ ಮಾಡಿರೋದ್ರಿಂದ ಅವ್ರಿಗೂ ಅನುಕೂಲ ಆಗ್ತಾಯಿದೆ. ಮುಂದೊಂದು ದಿವಸ ಇದು ಒಳ್ಳೆ ಯಾತ್ರಾ ಕ್ಷೇತ್ರ ಆಗ್ತದೆ ಅಂತ ನಮ್ಮ ಅನಿಸಿಕೆ. ಇನ್ನು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಈ ದೇಗುಲ ಶಿಥಿಲಾವಸ್ಥೆಗೆ ತಲುಪಿದ್ದರಿಂದ ಭಕ್ತರಲ್ಲಿ ಆತಂಕ ಮನೆ ಮಾಡಿತ್ತು. ಅಲ್ಲದೆ ಪ್ರಾಚೀನ ದೇಗುಲ ನಶಿಸಿ ಹೋಗುವ ಹಂತಕ್ಕೆ ಬಂದಿತ್ತು. ಈ ವೇಳೆ ಈ ದೇಗುಲದ ಜೀರ್ಣೋದ್ಧಾರಕ್ಕೆ ನಿರ್ಧರಿಸಿದ ಗ್ರಾಮಸ್ಥರು ಗ್ರಾಮದ ಮುಖಂಡ ರಾಜಣ್ಣ ನೇತೃತ್ವದಲ್ಲಿ ಶ್ರೀ ಪಟ್ಟಲದಮ್ಮ ಸೇವಾ ಸಮಿತಿ ಹೆಸರಿನಲ್ಲಿ ಟ್ರಸ್ಟ್ ರಚಿಸಿಕೊಂಡು ದಾನಿಗಳು ಭಕ್ತರಿಂದ ದೇಣಿಗೆ ಸಂಗ್ರಹಿಸಿದ್ರು. ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ದೇಗುಲ ಹಾಗೂ ಈ ದೇಗುಲಕ್ಕೆ ಅಂಟಿಕೊಂಡಂತೆ ಸಮುದಾಯ ಭವನವನ್ನ ನಿರ್ಮಿಸಿದ್ದಾರೆ. ಭಾನುವಾರ ರಾಜ್ಯದ ಹಲವು ಮಠಾಧೀಶರಿಂದ ಇದು ಉದ್ಘಾಟನೆಗೊಳ್ಳಲಿದೆ. ಸ್ವಾಮಿಗಳು ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು ಬರ್ತಾರೆ, ಮತ್ತು ನಂದಾದೀಶ ಸ್ವಾಮಿಗಳು ಬರ್ತಾರೆ, ಮತ್ತು ವೀರೇಂದ್ರ ಹೆಗ್ಡೆ ಅವರು ಬರ್ತಾರೆ, ಮತ್ತು ಸುತ್ತೂರು ಮಠದ ಶ್ರೀ ಶಿವಾಜಿ ದೇಸಿ ಸ್ವಾಮಿಗಳು ಬರ್ತಾರೆ. ಹಾಗೆ ನಮ್ಮ ಮಂಡ್ಯ ವಿಭಾಗದ ನಿಶ್ಚಲಾನಂದ ಸ್ವಾಮಿ ಬರ್ತಾರೆ, ದೇವೇಗೌಡರು ಸಾಹೇಬರು ಬರ್ತಾರೆ, ಕುಮಾರಣ್ಣವ್ರು ಬರ್ತಾರೆ, ಟಿಕಿಲ್ಲಣ್ಣವ್ರು ಬರ್ತಾರೆ, ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಬರ್ತಾರೆ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಚೆಲುವಣ್ಣ ಬರ್ತಾರೆ, ಹಾಗೆ ತಮ್ಮಣ್ಣ ಸಾಹೇಬರು ಬರ್ತಾರೆ, ಹಾಗೆ ಇನ್ನೂ ಅನೇಕ ಗಣ್ಯರು ಬರ್ತಾರೆ. ಒಟ್ಟಾರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡ ದೇಗುಲ ಭಾನುವಾರ ಲೋಕಾರ್ಪಣೆಯಾಗ್ತಿರೋದು ದೇಗುಲದ ಅಪಾರ ಭಕ್ತರಲ್ಲಿ ಸಂತಸ ತಂದಿದೆ.